ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ನುಲಿಯ ಚಂದಯ್ಯನವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ವಚನ: ರಣವ ನಿಶ್ಚಯಿಸಿದ ಭಟಂಗೆ ಮನೆಯ ಮೋಹ ಉಂಟೆ. ಅರ್ಥ, ಪ್ರಾಣ, ಅಭಿಮಾನ ಈ ಮೂರ ಕರ್ತಂಗೆಂದಿತ್ತು. ರಣವ ನಿಶ್ಚಯಿಸಿದ ಭಟಂಗೆ ಮನೆಯ ಮೋಹ ಉಂಟೆ. ಅರ್ಥ, ಪ್ರಾಣ, ಅಭಿಮಾನ ಈ ಮೂರ ಕರ್ತಂಗೆಂದಿತ್ತು. ಮತ್ತೆ ಹೊತ್ತು ಹೋರುವಂಗೆ ಸದ್ಭಕ್ತಿಯುಂಟೆ. ಅದು ಚಂದೇಶ್ವರ ಲಿಂಗವ ಮುಟ್ಟಿದ ಮಾಟ. ಮತ್ತೆ ಹೊತ್ತು ಹೋರುವಂಗೆ ಸದ್ಭಕ್ತಿಯುಂಟೆ. ಅದು ಚಂದೇಶ್ವರ ಲಿಂಗವ ಮುಟ್ಟಿದ ಮಾಟ. ಅರ್ಥ ಹೀಗಿದೆ: ಒಬ್ಬ ವೀರನಿಗೆ, ಒಬ್ಬ ಸೈನಿಕನಿಗೆ ಯುದ್ಧ ನಿಶ್ಚಯವಾದಾಗ ಆ ಸೈನಿಕನಿಗೆ ಮನೆಯವರ ಮೋಹ ಇರೋದಿಲ್ಲ. ಇರುತ್ತದೆಯೇ ಅಂತ ಪ್ರಶ್ನೆ ಮಾಡ್ತಾರೆ ನುಲಿಯ ಚಂದಯ್ಯನವರು. ಅರ್ಥ, ಪ್ರಾಣ, ಅಭಿಮಾನ ಈ ಮೂರ ಕರ್ತಂಗೆಂದಿತ್ತು. ಅಂದರೆ ಅರ್ಥ ಅಂದರೆ ಸಂಪತ್ತು, ಈ ಸಂಪತ್ತು ಎನ್ನುವಂತಹ, ಪ್ರಾಣ ಅಂದರೆ ಜೀವ, ಈ ಜೀವ ಎನ್ನುವಂತಹ ಮತ್ತು ಅಭಿಮಾನ ಎನ್ನುವಂತಹ ಈ ಮೂರು ನಿಷ್ಠೆಗಳು ಕರ್ತಂಗೆಂದಿತ್ತು. ಕರ್ತ ಅಂದರೆ ಯಜಮಾನ ಅಥವಾ ಇಲ್ಲಿ ದೇವರು ಅಂತ ಅಂದುಕೊಳ್ಳಬಹುದು. ಈ ಮೂರು ನಿಷ್ಠೆಗಳು ಆ ದೇವನ ಮೇಲೆ, ಆ ಯಜಮಾನನ ಮೇಲೆ ನಮಗೆ ಇರಬೇಕು ಅನ್ನೋದು ಇಲ್ಲಿನ ತಾತ್ಪರ್ಯ. ಮತ್ತೆ ಹೊತ್ತು ಹೋರುವಂಗೆ ಸದ್ಭಕ್ತಿಯುಂಟೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ ನುಲಿಯ ಚಂದಯ್ಯನವರು. ಮತ್ತೆ ಹೊತ್ತು ಹೋರುವಂಗೆ ಸದ್ಭಕ್ತಿಯುಂಟೆ ಅಂದರೆ ಈ ಮೇಲಿನ ಮೂರು ಅಂದರೆ ಸಂಪತ್ತು, ಪ್ರಾಣ ಮತ್ತು ಅಭಿಮಾನ ಈ ಮೂರು ನಿಷ್ಠೆಗಳನ್ನು ಆ ದೇವರಿಗೆ ಅಥವಾ ಯಜಮಾನನಿಗೆ ಅರ್ಪಿಸಿದ ಮೇಲೆ ಅದರ ಮೇಲೆ ಮತ್ತೆ ಆಸೆಯನ್ನಿಟ್ಟುಕೊಂಡು ಅದನ್ನು ಹೊತ್ತು ತಿರುಗುವಂಥವರ ಸದ್ಭಕ್ತಿಯೇ ಅದೆಂತಹ ಭಕ್ತಿ ಅಂತ ಕೆಣಕ್ತಾರೆ. ಜೊತೆಗೆ ಹಾಗೆ ಮಾಡಿದರೆ ಅದು ಸದ್ಭಕ್ತಿಯ ಸಾಧನೆ ಆಗಲಾರದು, ಅಂತ ಭಕ್ತಿಯಿಂದ ಸಾಧನೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನುಲಿಯ ಚಂದಯ್ಯನವರು. ಅದು ಚಂದೇಶ್ವರ ಲಿಂಗವ ಮುಟ್ಟಿದ ಮಾಟ ಅಂತ ಎಚ್ಚರಿಸ್ತಾರೆ. ಮುಖ್ಯವಾಗಿ ಈ ವಚನದಲ್ಲಿ ನುಲಿಯ ಚಂದಯ್ಯನವರು ಕಾಯಕ ಮತ್ತು ನಿಷ್ಠೆಯ ಕುರಿತು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ಈ ಕಾಯಕ ಮತ್ತು ನಿಷ್ಠೆ ಎನ್ನುವಂತಹ ಎರಡೂ ನಮ್ಮ ಹತ್ತಿರ ಇಲ್ಲದೆ ಹೋದರೆ, ಆ ಎರಡಕ್ಕೂ ನಮ್ಮ ಸಮರ್ಪಣಾ ಭಾವ ಇಲ್ಲದಿದ್ದರೆ ಸದ್ಭಕ್ತಿಯು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾರೆ ಈ ವಚನದ ಮೂಲಕ. ಇಂಥ ಇನ್ನಷ್ಟು ವಚನಗಳ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಶರಣು ಶರಣಾರ್ಥಿ.